Welcome to Anad Pathshala. Today we'll be continuing with the exercise of Parivartane, class 8 Tili Kannada. Link for the lesson and the part 1 will be given in the description box. ಸಂದರ್ಭದೊಡನೆ ವಿವರಿಸಿ. Sandarbha is situation. Along with the situation, you have to explain. Here, some dialogues are given. So, you have to explain when was this dialogue told, from where it is taken, and who told this. First one. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ನೀವು ನಿಶ್ಚಿಂತೆಯಿಂದ, ಆಲ್ ವಿದೌಟ್ ಎನಿ ವರೀಸ್, ಕುಳಿತು ಸಿಟ್ ಡೌನ್, ಅರ್ಧ ತಾಸು ಫಾರ್ ಹಾಫ್ ಆನ್ ಅವರ್ ನನ್ನ ಸಂಗೀತವನ್ನು ಕೇಳಬೇಕು. ಯು ಶುಡ್ ಲಿಸನ್ ಟು ಮೈ ಮ್ಯೂಸಿಕ್. ಫಸ್ಟ್ ಆಯ್ಕೆ, ದಟ್ ಈಸ್ ಫ್ರಮ್ ವೇರ್ ಇಟ್ ಇಸ್ ಟೇಕನ್. ಯು ಹ್ಯಾವ್ ಟು ರೈಟ್ ದಿಸ್ ಫಸ್ಟ್. ಸೊ ಈ ವಾಕ್ಯವನ್ನು G.S. ಬಸವರಾಜ ಶಾಸ್ತ್ರಿ ಅವರು ಬರೆದ ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಈ ವಾಕ್ಯವನ್ನು, ದಿಸ್ ಸೆಂಟೆನ್ಸ್, G.S. ಬಸವರಾಜ ಶಾಸ್ತ್ರಿ ಅವರು ಬರೆದ, ಸೊ G.S. ಬಸವರಾಜ ಶಾಸ್ತ್ರಿ ಹ್ಯಾಸ್ ರಿಟನ್ ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ, ಫ್ರಮ್ ದಿಸ್ ಶಾಸ್ತ್ರಿ ಕನಸು ವರ್ಕ್, ಆಯ್ದ ಪರಿವರ್ತನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಪರಿವರ್ತನೆ ಈಸ್ ಟೇಕನ್ ಫ್ರಮ್ ಅ ಬುಕ್ ರಿಟನ್ ಬೈ ಬಸವರಾಜ ಶಾಸ್ತ್ರಿ, ದಟ್ ಇಸ್ ಶಾಸ್ತ್ರಿ ಕನಸು. ಫ್ರಮ್ ದ್ಯಾಟ್ ಬುಕ್ ದಿಸ್ ಲೆಸನ್ ಇಸ್ ಪಿಕ್ಡ್ ಅಪ್. ಸೊ ಫ್ರಮ್ ದೇರ್ ಇಟ್ ಇಸ್ ಟೇಕನ್. ಈ ಮಾತನ್ನು ಗಣೇಕಲ್ ಶಿವಯ್ಯನವರು ಕಳ್ಳರಿಗೆ ಹೇಳಿದರು. ಸೊ ಹೂ ಟೋಲ್ಡ್ ದಿಸ್? ಈ ಮಾತನ್ನು, ದೀಸ್ ವರ್ಡ್ಸ್ ವೆ ಟೋಲ್ಡ್ ಬೈ ಗಣೇಕಲ್ ಶಿವಯ್ಯನವರು. He told. To whom? He told to the thieves. Sandarbha, that is in which situation this dialogue was told. ಬಯಲಾಟದ ಪ್ರದರ್ಶನ ಮುಗಿಸಿ ಸಂಭಾವನೆ ಪಡೆದು ಬರುತ್ತಿದ್ದ ಗಣೇಕಲ್ ಶಿವಯ್ಯನವರಿಗೆ ಈಚಲ ಬನದಲ್ಲಿ 4 ಕಳ್ಳರು ಗಂಟು ಬಿದ್ದರು. ಸೊ ಬಯಲಾಟದ ಪ್ರದರ್ಶನ ಮುಗಿಸಿ, ದಟ್ ಇಸ್ ಬಯಲಾಟ ಇಸ್ ಅನ್ ಓಪನ್ ಏರ್ ಪ್ಲೇ. ಪ್ರದರ್ಶನ ಮುಗಿಸಿ, ಆಫ್ಟರ್ ದಟ್ ಪ್ಲೇ ಗಾಟ್ ಓವರ್, ಸಂಭಾವನೆ ಪಡೆದು, ಸಂಭಾವನೆ ಈಸ್ ದ ಸ್ಯಾಲರಿ. ಸೊ ಹಿ ಟುಕ್ ದ ಮನಿ, ಪಡೆದು ಬರುತ್ತಿದ್ದ ಗಣೇಕಲ್ ಶಿವಯ್ಯ. ಸೊ ಶಿವಯ್ಯ ಟುಕ್ ದ ಮನಿ ಆ್ಯಂಡ್ ಹಿ ವಾಸ್ ಕಮಿಂಗ್ ಬ್ಯಾಕ್. ನವರಿಗೆ ಈಚಲು ಬನದಲ್ಲಿ, ಸೊ ಇನ್ ಈಚಲು ಬನ, ದಟ್ ಇಸ್ ಅ ಪ್ಲೇಸ್ ನೇಮ್, 4 ಕಳ್ಳರು ಗಂಟು ಬಿದ್ದರು. 4 ಥೀವ್ಸ್ ಕೇಮ್ ಓವರ್ ದೇರ್. ಅವರಿಗೆ ಹೆದರದ ತಾತ. So this Tata means the Ganekal Shivaya was an old man. So he is referred as Tata over there. ನನ್ನ ಬಳಿ ಇರುವ ಹಣವನ್ನು ಕೊಡಲು ನನ್ನ ತಕರಾರೇನೂ ಇಲ್ಲ. So the Tata is telling to the thieves, ನನ್ನ ಬಳಿ ಇರುವ ಹಣವನ್ನು ಕೊಡಲು, to give the money I am having, ನನ್ನ ತಕರಾರೇನೂ ಇಲ್ಲ, I have no problem. ಆದರೆ ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಎಂದರು. ಸೊ ತಾತ ಇಸ್ ಟೆಲಿಂಗ್, ಐ ಹ್ಯಾವ್ ನೋ ಪ್ರಾಬ್ಲಮ್ ಟು ಗಿವ್ ಮೈ ಮನಿ ಟು ಯು, ಬಟ್ ಹಿ ಪುಟ್ಸ್ ಒನ್ ಕಂಡೀಷನ್ ಓವರ್ ದೇರ್. ಹಿ ಸೇಸ್, ಆದರೆ ನೀವು ನಿಶ್ಚಿಂತೆಯಿಂದ ಕುಳಿತು, ಸೊ ಯು ಆಲ್ ವಿತೌಟ್ ಎನಿ ಟೆನ್ಷನ್ ಸಿಟ್ ಡೌನ್ ಆ್ಯಂಡ್ ಫಾರ್ ಹಾಫ್ ಆನ್ ಅವರ್, ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಯು ಶುಡ್ ಲಿಸನ್ ಟು ಮೈ ಮ್ಯೂಸಿಕ್ ಎಂದರು. ಅದಕ್ಕೆ ಒಪ್ಪಿದ್ದ ಕಳ್ಳರು, ಸೊ ದ ಥೀವ್ಸ್ ಎಗ್ರೀಡ್ ಫಾರ್ ದ್ಯಾಟ್, ಅವರ ಸಂಗೀತವನ್ನು ಕೇಳಿ ಪರಿವರ್ತನೆಗೊಂಡರು. ಸೊ ದ ಥೀವ್ಸ್ ಲಿಸನ್ ಟು ಹಿಸ್ ಮ್ಯೂಸಿಕ್ ಆ್ಯಂಡ್ ದೇ ಚೇಂಜ್ಡ್ ದೇರ್ ಮೈಂಡ್, ದೇ ಟ್ರಾನ್ಸ್ಫಾರ್ಮ್ಡ್. ಸೆಕೆಂಡ್, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು. ಸೊ ತಾತ, ದಟ್ ಇಸ್ ತಾತ ಅಡ್ರೆಸ್ಸಿಂಗ್ ಟು ಗಣೇಕಲ್ ಶಿವಯ್ಯ, ನಿಮ್ಮ ಹಣವು ನನಗೆ ಬೇಡ, ವಿ ಡೋಂಟ್ ವಾಂಟ್ ಯೋರ್ ಮನಿ, ನಿಮ್ಮ ಆಶೀರ್ವಾದವಷ್ಟೇ ಸಾಕು. ಆಶೀರ್ವಾದ, ಬ್ಲೆಸ್ಸಿಂಗ್, ಯೋರ್ ಬ್ಲೆಸ್ಸಿಂಗ್ ಅಲೋನ್ ಈಸ್ ಇನಫ್. ಅಗೇನ್ ಆಯ್ಕೆ, ಫ್ರಮ್ ವೇರ್ ಇಟ್ ಇಸ್ ಟೇಕನ್, ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್. ಈ ವಾಕ್ಯವನ್ನು G.S. ಬಸವರಾಜ ಶಾಸ್ತ್ರಿ ಅವರು ಬರೆದ ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. Then you have to write who told this to whom. ಈ ಮಾತನ್ನು ಕಳ್ಳರು ಗಣೇಕಲ್ ಶಿವಯ್ಯನವರಿಗೆ ಹೇಳಿದರು. ಸೊ ದೀಸ್ ವರ್ಡ್ಸ್ ವೆ ಟೋಲ್ಡ್ ಬೈ ಕಳ್ಳರು, ದ ಥೀವ್ಸ್. ಟು ಹೂಮ್?
ಟು ಗಣೇಕಲ್ ಶಿವಯ್ಯ. ಸೊ ಈ ಮಾತನ್ನು ಕಳ್ಳರು ಗಣೇಕಲ್ ಶಿವಯ್ಯನವರಿಗೆ ಹೇಳಿದರು. ನೆಕ್ಸ್ಟ್ ಕಮ್ಸ್ ದಿ ಸಂದರ್ಭ ಇನ್ ವಿಚ್ ಸಿಚುವೇಶನ್ ಇಟ್ ವಾಸ್ ಟೋಲ್ಡ್. ಸೊ ಗಣೇಕಲ್ ಶಿವಯ್ಯನವರ ಸಂಗೀತವನ್ನು ಅರ್ಧ ತಾಸೇನು 1 ತಾಸು ಮೈಮರೆತು ಕಣ್ಮುಚ್ಚಿ ಕುಳಿತು ಕೇಳಿದ ಕಳ್ಳರು. ಸೊ ಗಣೇಕಲ್ ಶಿವಯ್ಯನವರ ಸಂಗೀತವನ್ನು, ದ ಮ್ಯೂಸಿಕ್ ಆಫ್ ಗಣೇಕಲ್ ಶಿವಯ್ಯ, ಅರ್ಧ ತಾಸೇನು, ವಾಟ್ ಹಾಫ್ ಆನ್ ಅವರ್, 1 ತಾಸು ಮೈಮರೆತು, ಫಾರ್ 1 hour ದೇ ಫಾರ್ಗಾಟ್ ದೆಮ್ಸೆಲ್ಫ್, ಕಣ್ಮುಚ್ಚಿ ಕುಳಿತು, ದೇ ಕ್ಲೋಸ್ಡ್ ದೇರ್ ಐಸ್ ಆ್ಯಂಡ್ ದೇ ಲಿಸನ್ಡ್, ಕೇಳಿದ ಕಳ್ಳರು, ಥೀವ್ಸ್ ಲಿಸನ್ಡ್ ಫಾರ್ 1 hour. ನಂತರ ಲೇಟರ್ ಅವರ ಪಾದಗಳಿಗೆ ಎರಗಿ, ದೇ ವೆಂಟ್ ಆ್ಯಂಡ್ ಫೆಲ್ ಇನ್ ಹಿಸ್ ಫೀಟ್, ಅವರ ಬಳಿ ಇದ್ದ ಹಣವನ್ನು ಅವರ ಮುಂದಿಟ್ಟು. ಸೊ ದ ಥೀವ್ಸ್ ದೇ ಫೆಲ್ ಇನ್ ದ ಫೀಟ್ ಆ್ಯಂಡ್ ವಾಟ್ ಮನಿ ದ ಥೀವ್ಸ್ ಹ್ಯಾಡ್ ದಟ್ ದೇ ಕೆಪ್ಟ್ ಗೇವ್ ಇಟ್ ಟು ಗಣೇಕಲ್ ಶಿವಯ್ಯ. ಆ್ಯಂಡ್ ದೇ ಸೆಡ್, ತಾತ ನಿಮ್ಮ ಹಣವು ನಮಗೆ ಬೇಡ, ತಾತ ವಿ ಡೋಂಟ್ ವಾಂಟ್ ಯುವರ್ ಮನಿ, ನಿಮ್ಮ ಆಶೀರ್ವಾದವಷ್ಟೇ ಸಾಕು, ಯುವರ್ ಬ್ಲೆಸ್ಸಿಂಗ್ ಅಲೋನ್ ಇಸ್ ಸಫಿಷಿಯಂಟ್ ಎಂದರು. ದ ಥೀವ್ ಸೆಡ್ ಸೊ. ಹೀಗೆ ಶಿವಯ್ಯನವರ ಸಂಗೀತ ಕಳ್ಳರ ಮನಸ್ಸನ್ನು ಪರಿವರ್ತಿಸಿತು. ಸೊ ಲೈಕ್ ದಿಸ್ ಶಿವಯ್ಯನವರ ಸಂಗೀತ, ದ ಮ್ಯೂಸಿಕ್ ಆಫ್ ಶಿವಯ್ಯ, ಕಳ್ಳರ ಮನಸ್ಸನ್ನು ಪರಿವರ್ತಿಸಿತು. ಇಟ್ ಚೇಂಜ್ ದ ಮೈಂಡ್ ಆಫ್ ದಿ ಥೀವ್ಸ್. ಥರ್ಡ್, ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಸೊ ಇವನು ಕಳ್ಳನಲ್ಲ, ಹಿ ಈಸ್ ನಾಟ್ ಅ ಥೀಫ್, ತಪ್ಪು ಮಾಡಿಲ್ಲ, ಹಿ ಈಸ್ ನಾಟ್ ಡನ್ ಎನಿ ಮಿಸ್ಟೇಕ್. ಸೊ ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ನೀಡ್ ಟು ಅರೆಸ್ಟ್ ಹಿಮ್. ಆಯ್ಕೆ, ಯು ಹ್ಯಾವ್ ಟು ರೈಟ್ ಅಗೇನ್ ದ ಸೇಮ್ ಥಿಂಗ್. ಈ ವಾಕ್ಯವನ್ನು GS ಬಸವರಾಜ ಶಾಸ್ತ್ರಿಯವರು ಬರೆದ ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ನೆಕ್ಸ್ಟ್, ಹೂ ಟೋಲ್ಡ್ ದಿಸ್ ಟು ಹೂಮ್? ಈ ಮಾತನ್ನು ಪಂಡಿತ ತಾರಾನಾಥರು ಪೊಲೀಸರಿಗೆ ಹೇಳಿದರು. ಸೊ ದೀಸ್ ವರ್ಡ್ಸ್ ವೆ ಟೋಲ್ಡ್ ಬೈ ಪಂಡಿತ ತಾರಾನಾಥ ಟು ಪೊಲೀಸ್ ಪೀಪಲ್. ಸಂದರ್ಭ, ದಟ್ ಈಸ್ ಸಿಚುವೇಶನ್, ತಾರಾನಾಥರ ವಾಚನ್ನು ಅವರ ಆಶ್ರಮದ ಬಾಲಕನೊಬ್ಬ ಕದ್ದು ವ್ಯಾಪಾರಿಗೆ ಮಾರಿರುತ್ತಾನೆ. ಸೊ ತಾರಾನಾಥರ ವಾಚನ್ನು, ಸೊ ತಾರಾನಾಥ್ಸ್ ವಾಚ್, ಅವರ ಆಶ್ರಮದ ಬಾಲಕ ಮೀನ್ಸ್ ಅ ಬಾಯ್ ಹೂ ವಾಸ್ ಲಿವಿಂಗ್ ಇನ್ ಹಿಸ್ ಆಶ್ರಮ್, ಕದ್ದು ವ್ಯಾಪಾರಿಗೆ ಮಾರಿರುತ್ತಾನೆ. ಹಿ ವುಡ್ ಹ್ಯಾವ್ ಸ್ಟೋಲನ್ ದಟ್ ವಾಚ್ ಆ್ಯಂಡ್ ಸೋಲ್ಡ್ ಇಟ್ ಟು ಅ ಬಿಸ್ನೆಸ್ ಮ್ಯಾನ್. ವ್ಯಾಪಾರಿಗೆ ಮಾರಿರುತ್ತಾನೆ. ಅವನನ್ನು ಬಂಧಿಸಲು, ಟು ಅರೆಸ್ಟ್ ದಟ್ ಬಾಯ್, ಪೊಲೀಸರು ಆಶ್ರಮಕ್ಕೆ ಬಂದಾಗ, ಸೊ ಪೊಲೀಸ್ ಪೀಪಲ್ ಕಮ್ ಟು ದಟ್ ಆಶ್ರಮ್, ತಾರಾನಾಥರು ಅದಕ್ಕೆ ಅವಕಾಶ ಕೊಡದೆ, ಸೊ ತಾರಾನಾಥ್ ಡಸಂಟ್ ಗಿವ್ ಎನ್ ಆಪರ್ಚುನಿಟಿ ಫಾರ್ ದ್ಯಾಟ್. ಅವಕಾಶ ಮೀನ್ಸ್ ಆಪರ್ಚುನಿಟಿ, ಕೊಡದೆ, ಹಿ ಡಸ್ ನಾಟ್ ಗಿವ್ ದ್ಯಾಟ್ ಆಪರ್ಚುನಿಟಿ. ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ತಾರಾನಾಥ್ ಇಸ್ ಟೆಲ್ಲಿಂಗ್ ಟು ದ ಪೊಲೀಸ್ ಪೀಪಲ್, ಇವನು ಕಳ್ಳನಲ್ಲ, ಹಿ ಈಸ್ ನಾಟ್ ಅ ಥೀಫ್, ತಪ್ಪು ಮಾಡಿಲ್ಲ, ಹಿ ಈಸ್ ನಾಟ್ ಡನ್ ಎನಿ ಮಿಸ್ಟೇಕ್, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ನೀಡ್ ಟು ಅರೆಸ್ಟ್ ದಿಸ್ ಬಾಯ್. ನಾನೇ ಇವನ ಬಳಿ ರಿಪೇರಿಗೆಂದು ವಾಚನ್ನು ಕೊಟ್ಟು ಕಳುಹಿಸಿದೆ. ಸೊ ಈಸ್ ಟೆಲ್ಲಿಂಗ್, ಐ ಓನ್ಲಿ ಗೇವ್ ದ ವಾಚ್ ಇನ್ ಹಿಸ್ ಹ್ಯಾಂಡ್ಸ್ ಆ್ಯಂಡ್ ಆಸ್ಕ್ಡ್ ಹಿಮ್ ಟು ರಿಪೇರ್ ಇಟ್ ಆ್ಯಂಡ್ ಕಮ್ ಎಂದು ಹೇಳುತ್ತಾರೆ. ಸೊ ಹಿ ಸೇಸ್ ಸೊ. ಫೋರ್ತ್, ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು. ಗುರುಗಳೇ, ಟೀಚರ್, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು. ಯು ಶುಡ್ ಹ್ಯಾವ್ ಪನಿಷ್ಡ್ ಮೀ. ಆಯ್ಕೆ, ಈ ವಾಕ್ಯವನ್ನು GS ಬಸವರಾಜ ಶಾಸ್ತ್ರಿಯವರು ಬರೆದ ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್ ಓವರ್ ಹಿಯರ್ ಫ್ರಮ್ ವೇರ್ ಇಟ್ ಇಸ್ ಟೇಕನ್. ದಿಸ್ ಮಚ್ ಇಫ್ ಯು ಕಾಂಟ್ ರಿಮೆಂಬರ್, ಅಟ್ ಲೀಸ್ಟ್ ರೈಟ್ ಪರಿವರ್ತನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ವಾಚ್ ಕದ್ದ ಬಾಲಕ ತಾರಾನಾಥರಿಗೆ ಹೇಳುತ್ತಾನೆ. ಸೊ ದೀಸ್ ವರ್ಡ್ಸ್ ವೆ ಟೋಲ್ಡ್ ಬೈ ದ ಬಾಯ್. ಬಾಲಕ ಇಸ್ ಅ ಬಾಯ್. ಹೂ ವಾಸ್ ದಟ್ ಬಾಯ್? ವಾಚ್ ಕದ್ದ ಬಾಲಕ, ದ ಬಾಯ್ ಹೂ ಸ್ಟೋಲ್ ದ ವಾಚ್. ಸಂದರ್ಭ, ಇನ್ ವಿಚ್ ಸಿಚುವೇಶನ್ ಇಟ್ ವಾಸ್ ಟೋಲ್ಡ್? ಪಂಡಿತ ತಾರಾನಾಥರ ವಾಚನ್ನು ಕದ್ದ ಆಶ್ರಮದ ಬಾಲಕನನ್ನು
ಬಂಧಿಸಲು ಪೊಲೀಸರು ಬಂದಾಗ. ಸೊ ಪೊಲೀಸ್ ಪೀಪಲ್ ಕಮ್ ಟು ಅರೆಸ್ಟ್. ಬಂಧಿಸುವುದು ಮೀನ್ಸ್ ಅರೆಸ್ಟ್ ದ ಬಾಯ್ ಹೂ ಸ್ಟೋಲ್ಡ್ ದ ಪಂಡಿತ್ ತಾರಾನಾಥ್ಸ್ ವಾಚ್. ಅದಕ್ಕೆ ಅವಕಾಶ ಕೊಡದೆ, ಸೊ ತಾರಾನಾಥ್ ಡಸ್ ನಾಟ್ ಗಿವ್ ದಟ್ ಆಪರ್ಚುನಿಟಿ. ತಾರಾನಾಥರು ಈತ ಕದ್ದಿಲ್ಲ, ನಾನೇ ಅವನ ಬಳಿ ವಾಚನ್ನು ರಿಪೇರಿಗೆ ಕೊಟ್ಟು ಕಳುಹಿಸಿದೆ ಎಂದು ಹೇಳಿ. ಸೊ ತಾರಾನಾಥ್ ಟೆಲ್ಸ್ ದ ಪೊಲೀಸ್ ಪೀಪಲ್, ಈತ ಕದ್ದಿಲ್ಲ, ಹಿ ಡಿಂಟ್ ಸ್ಟೀಲ್, ನಾನೇ ಅವನ ಬಳಿ ಐ ಓನ್ಲಿ ಗೇವ್ ಹಿಮ್ ದ ವಾಚನ್ನು ರಿಪೇರಿಗೆಂದು ಕೊಟ್ಟು ಕಳುಹಿಸಿದೆ. ಐ ಓನ್ಲಿ ಗೇವ್ ಹಿಮ್ ದ ವಾಚ್ ಟು ರಿಪೇರ್ ಎಂದು ಹೇಳಿ ಹಿ ಸೇಸ್ ಸೊ. ಪೊಲೀಸರನ್ನು ವಾಪಸ್ ಕಳುಹಿಸುತ್ತಾರೆ. ಹಿ ಸೆಂಡ್ಸ್ ದ ಪೊಲೀಸ್ ಬ್ಯಾಕ್. ವಾಪಸ್ಸು ಮೀನ್ಸ್ ಬ್ಯಾಕ್. ಇದನ್ನು ಕಂಡ ಬಾಲಕನಿಗೆ, ಸೊ ದ ಬಾಯ್ ಹೂ ಸಾ ದಸ್, ಅರಿವು ಉಂಟಾಗಿ, ಹಿ ರಿಯಲೈಸ್ಡ್ ಹಿಸ್ ಮಿಸ್ಟೇಕ್, ಅರಿವು ಉಂಟಾಗಿ, ಅವೇರ್ನೆಸ್ ಕೇಮ್ ಫಾರ್ ಹಿಮ್. ಪಶ್ಚಾತ್ತಾಪದಿಂದ, ಹಿ ರಿಗ್ರೆಟ್ಸ್ ನೌ ಫಾರ್ ಸ್ಟೀಲಿಂಗ್ ದ ವಾಚ್. ಸೊ ಪಶ್ಚಾತ್ತಾಪ, ಹೀಸ್ ರಿಗ್ರೆಟಿಂಗ್, ಹೀಸ್ ರಿಪೆಂಟಿಂಗ್. ಆ್ಯಂಡ್ ಹಿ ಸೇಸ್, ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು. ಸೊ ಹೀಸ್ ಟೆಲಿಂಗ್ ದ ಟೀಚರ್, ಗುರುಗಳೇ ಯು ಶುಡ್ ಹ್ಯಾವ್ ಗಿವನ್ ಮಿ ದ ಪನಿಷ್ಮೆಂಟ್ ಎಂದು ಅಳುತ್ತಾನೆ. ಹಿ ಕ್ರೈಸ್ ಸೇಯಿಂಗ್ ಸೊ. ತಾರಾನಾಥರು ಅವನಿಗೆ ಬುದ್ಧಿ ಹೇಳಿ ಕ್ಷಮಿಸುತ್ತಾರೆ. ಸೊ ತಾರಾನಾಥ್ ಅವನಿಗೆ ಬುದ್ಧಿ ಹೇಳಿ. ಸೊ ಬುದ್ಧಿ ಹೇಳಿ ಮೀನ್ಸ್ ಹಿ ಮೇಕ್ಸ್ ಹಿಮ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಕ್ಷಮಿಸುತ್ತಾರೆ, ಹಿ ಫಾರ್ಗಿವ್ಸ್ ಹಿಮ್. ಥರ್ಡ್, ಭಾಷಾಭ್ಯಾಸ, ದಟ್ ಈಸ್ ಅ ಗ್ರಾಮರ್ ಪಾರ್ಟ್ ಎಕ್ಸಸೈಸ್. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸ್ವಂತ, ಓನ್ ವಾಕ್ಯ ಈಸ್ ಸೆಂಟೆನ್ಸಸ್. ಸೊ ಪದಾಸ್ ಆರ್ ಗಿವನ್. ಪದ ಮೀನ್ಸ್ ವರ್ಡ್ಸ್ ಆರ್ ಗಿವನ್. ಯೂಸಿಂಗ್ ದೀಸ್ ವರ್ಡ್ಸ್ you have to make your own sentences. Okay, so this will help you to improve your language skills. First one, sanmarga means the right path. ನಾವು ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಯಬೇಕು. We should always walk on the right path. Second, maimare. Maimare is going to a trance, forget oneself completely. ನಾನು ಸಂಗೀತ ಕೇಳಿ ಮೈಮರೆತನು. So I listened to the music and I forgot myself. Third, ತಲೆದೂಗು means nod the head in acceptance. ನಾವು ಎಲ್ಲರ ಮಾತಿಗೆ ಸುಮ್ಮನೆ ತಲೆದೂಗಬಾರದು. ಸೊ ನಾವು ಎಲ್ಲರ ಮಾತಿಗೆ, ಫಾರ್ ಎವ್ರಿಬಡೀಸ್ ವರ್ಡ್ಸ್, ಸುಮ್ಮನೆ, ಸಿಂಪ್ಲಿ, ವಿ ಶುಡ್ ನಾಟ್ ಶೇಕ್ ಅವರ್ ಹೆಡ್, ತಲೆದೂಗಬಾರದು. ಫೋರ್ತ್, ದಯಾಳು ಮೀನ್ಸ್ ಮರ್ಸಿಫುಲ್. ನನ್ನ ತಾತ ಅವರು ತುಂಬ ದಯಾಳುಗಳಾಗಿದ್ದರು. ಸೊ ಮೈ ಗ್ರ್ಯಾಂಡ್ ಫಾದರ್ ವಾಸ್ ವೆರಿ ದಯಾಳು. ಫಿಫ್ತ್, ಪರೋಪಕಾರಿ. ಪರೋಪಕಾರಿ ಮೀನ್ಸ್ ಹೆಲ್ಪಿಂಗ್ ಅದರ್ಸ್. ಮಕ್ಕಳು ಪರೋಪಕಾರಿಗಳಾಗಿ ಬಾಳುವಂತೆ ಹೇಳಿಕೊಡಬೇಕು. ಸೊ ಮಕ್ಕಳು, ವಿ ಶುಡ್ ಟೀಚ್ ದ ಚಿಲ್ಡ್ರನ್ ಟು ಹೆಲ್ಪ್ ಅದರ್ಸ್. ಸೊ ಪರೋಪಕಾರಿಗಳಾಗಿ ಬಾಳುವಂತೆ, ಸೊ ಲಿವ್ ಅ ಲೈಫ್ ವೇರ್ ಯು ಹೆಲ್ಪ್ ಅದರ್ಸ್. ಹೇಳಿಕೊಡಬೇಕು, ವಿ ಶುಡ್ ಟೀಚ್ ದೆಮ್. ಸಿಕ್ಸ್ತ್, ವ್ಯಸನ. ವ್ಯಸನ ಮೀನ್ಸ್ ಅ ಹ್ಯಾಬಿಟ್ ಆರ್ ಚಟ ಹೇಳ್ತೀವಲ್ಲ ಅದು. ಸೊ ನಾನು ಕೆಟ್ಟ ವ್ಯಸನಗಳಿಗೆ ಬೀಳದಂತೆ ಎಚ್ಚರಿಕೆಯಿಂದ ಇರಬೇಕು. ಸೊ ನಾನು ಮೈಸೆಲ್ಫ್ ಕೆಟ್ಟ ವ್ಯಸನಗಳಿಗೆ ಮೀನ್ಸ್ ಫಾರ್ ಬ್ಯಾಡ್ ಹ್ಯಾಬಿಟ್ಸ್ ಬೀಳದಂತೆ, ಐ ಶುಡ್ ನಾಟ್ ಫಾಲ್ ಫಾರ್ ದಿಸ್ ಬ್ಯಾಡ್ ಹ್ಯಾಬಿಟ್ಸ್. ಸೊ ಐ ಶುಡ್ ಬಿ ವೆರಿ ಅಲರ್ಟ್, ಎಚ್ಚರಿಕೆಯಿಂದ ಇರಬೇಕು. ಸೆವೆಂತ್, ಪರಿವರ್ತನೆ, ದಟ್ ಇಸ್ ಚೇಂಜ್. ಉತ್ತಮವಾದ ಮಾತುಗಳು ಮನುಷ್ಯರನ್ನು ಪರಿವರ್ತನೆ ಮಾಡಬಲ್ಲವು. ಸೊ ಉತ್ತಮವಾದ ಮಾತುಗಳು ಮೀನ್ಸ್ ಗುಡ್ ವರ್ಡ್ಸ್ ಮನುಷ್ಯರನ್ನು ಪರಿವರ್ತನೆ ಮಾಡಬಲ್ಲವು. ಇಟ್ ಕ್ಯಾನ್ ಚೇಂಜ್ ಅ ಹ್ಯೂಮನ್ ಮೈಂಡ್. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಸೊ ಕೆಳಗೆ ಪದಾಸ್ ಆರ್ ಗಿವನ್, ಅಗೇನ್ ವರ್ಡ್ಸ್ ಆರ್ ಗಿವನ್. ವಾಟ್ ಯು ಶುಡ್ ಡೂ, ರೈಟ್ ದಿ ವಿರುದ್ಧಾರ್ಥಕ means opposites of these words. First one, nischinte means worryless. Opposite of that is chinte, that is worryfulness.
Sanmarga, good path. Opposite, Durmarga, bad path. Asadhya, impossible. Opposite is Sadhya, possible. Dhairya, courageous. Opposite is Adhairya, means no courage. Videshi, foreign. Opposite is Swadeshi, means from the own land. Vidyavanta, educated. Opposite, Avidyavanta, uneducated. E. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. Again, padas are given. What you should do? You should split it and write. ಬಿಡಿಸಿ ಬರೆಯಿರಿ. ಪರೋಪಕಾರಿ. ಪರ ಪ್ಲಸ್ ಉಪಕಾರಿ. ತಲೆದೂಗು. ತಲೆ ಪ್ಲಸ್ ತೂಗು. ಒಟ್ಟುಗೂಡಿ. ಒಟ್ಟು ಪ್ಲಸ್ ಕೂಡಿ. ಸಹೋದರ. ಸಹ ಪ್ಲಸ್ ಉದರ. ಸೈದ್ಧಾಂತಿಕ ವ್ಯಾಕರಣ. ಸೊ ಹಿಯರ್ ವಚನಗಳು, ಗ್ರಾಮರ್ ಪಾರ್ಟ್, ವಚನಗಳು. ವ್ಯಾಕರಣ ಪರಿಭಾಷೆಯಲ್ಲಿ ವಚನ ಎಂದರೆ ಸಂಖ್ಯ. ಸೊ ಇನ್ ದ ಲ್ಯಾಂಗ್ವೇಜ್ ಆಫ್ ಗ್ರಾಮರ್, ವಚನ ಮೀನ್ಸ್ ಸಂಖ್ಯ, ದಟ್ ಇಸ್ ಅ ನಂಬರ್. ಕನ್ನಡ ಭಾಷೆಯಲ್ಲಿ ಏಕವಚನ ಮತ್ತು ಬಹುವಚನ ಎಂಬುದಾಗಿ ಎರಡು ವಿಧಗಳಿವೆ. ಸೊ ಇನ್ ಕನ್ನಡ ಲ್ಯಾಂಗ್ವೇಜ್ ಯು ಆರ್ ಹ್ಯಾವಿಂಗ್ ಏಕವಚನ ಆ್ಯಂಡ್ ಬಹುವಚನ. ಸೊ ಲೈಕ್ ದಿಸ್ ಟೂ ಫಾರ್ಮ್ಸ್ ಆರ್ ದೇರ್. ಏಕವಚನ, ಒಂದು ಎಂದು ಹೇಳಲಾಗುವ ಶಬ್ದಗಳೆಲ್ಲವೂ ಏಕವಚನ ಎಂದು ಕರೆಸಿಕೊಳ್ಳುತ್ತೇವೆ. ಸೊ ವಾಟ್ ಎವರ್, ಲೈಕ್ ಏಕವಚನ ಮೀನ್ಸ್ ಸಿಂಗ್ಯುಲರ್. ಓಕೆ, ಸೊ ಒಂದು, ಎನಿಥಿಂಗ್ ದಟ್ ಇಸ್ ಸಿಂಗಲ್, ಹೇಳಲಾಗುವ ಶಬ್ದಗಳೆಲ್ಲವೂ, ಆಲ್ ದ ವರ್ಡ್ಸ್ ದಟ್ ರೆಪ್ರೆಸೆಂಟ್ ಸಿಂಗ್ಯುಲರ್, ದೇ ಆರ್ ಕಾಲ್ಡ್ ಆಸ್ ಏಕವಚನ. ಸೊ ಫಾರ್ ಎಕ್ಸಾಂಪಲ್, ಹುಡುಗ, ಹುಡುಗಿ, ಅರಸು, ಮರ, ಅಣ್ಣ, ನೀವು, ಅವನು, ಅವಳು. ಸೆಕೆಂಡ್ ಇಸ್ ಬಹುವಚನ. ಸೊ ಬಹುವಚನ ಮೀನ್ಸ್ ಪ್ಲೂರಲ್, ಒಂದಕ್ಕಿಂತ ಹೆಚ್ಚು, ಮೀನ್ಸ್ ಮೋರ್ ದೆನ್ ಒನ್ ಎಂದು ಹೇಳಲಾಗುವ ಶಬ್ದಗಳೆಲ್ಲವೂ. ಸೊ ದ ವರ್ಡ್ಸ್ ದಟ್ ಸೇಸ್ ದಟ್ ಇಟ್ ಇಸ್ ಮೋರ್ ದೆನ್ ಒನ್, ದೇ ಆರ್ ಕಾಲ್ಡ್ ಆಸ್ ಬಹುವಚನ ಎಂದು ಕರೆಸಿಕೊಳ್ಳುತ್ತವೆ. ಉದಾಹರಣೆ, ಎಕ್ಸಾಂಪಲ್, ಹುಡುಗರು, ಹುಡುಗಿಯರು, ಅರಸರು, ಮರಗಳು, ಅಣ್ಣಂದಿರು, ನೀವು, ನಾವು, ಅವರು, ತಾಯಂದಿರು, ಮನೆಗಳು, ಕಣ್ಣುಗಳು. ಸೊ ಹಿಯರ್ ಗಳು, ಅರು, ಅಂದಿರು. ಸೊ ಇವು ಬಹುವಚನ ಪ್ರತ್ಯಯಗಳು. ಸೊ ದೀಸ್ ಆರ್ ದ ವರ್ಡ್ಸ್ ದಟ್ ಆರ್ ಯೂಸ್ಡ್ ಟು ರೆಪ್ರೆಸೆಂಟ್ ಬಹುವಚನ, ದಟ್ ಈಸ್ ವೆನ್ ದೇ ಆರ್ ಮೋರ್ ದೆನ್ ಒನ್. ಇವುಗಳನ್ನು ಬಳಸಿ ಬಹುವಚನ ಪದಗಳನ್ನು ಬರೆಯಿರಿ. ಸೊ ಯೂಸಿಂಗ್ ದೀಸ್ ಯು ಹ್ಯಾವ್ ಟು ರೈಟ್ ಬಹುವಚನ ವರ್ಡ್ಸ್, ದಟ್ ಈಸ್ ಪ್ಲೂರಲ್ ವರ್ಡ್ಸ್. ಉದಾಹರಣೆ, ಮನೆ. ಸೊ ಮನೆ ಮೀನ್ಸ್ ಹೌಸ್, ಸಿಂಗ್ಯುಲರ್. ವೆನ್ ಯು ಆ್ಯಡ್ ಗಳು ಫಾರ್ ದ್ಯಾಟ್, ಇಟ್ ಬಿಕಮ್ಸ್ ಮನೆಗಳು, ಮೀನ್ಸ್ ಮೆನಿ ಹೌಸಸ್. ಹೌಸ್, ಹೌಸಸ್. ಹುಡುಗ, ಅ ಬಾಯ್. ಅರು, ವೆನ್ ಯು ಆ್ಯಡ್ ಹುಡುಗರು, means boys. Anna, brother, elder brother. Andiru, when you add, it becomes Annandiru, means brothers, many. ವಾಕ್ಯ ರಚನೆ. ನಾವು ನಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಇತರರಿಗೆ ಮಾತುಗಳ ಮೂಲಕ ಇಲ್ಲವೇ ಬರವಣಿಗೆಯ ಮೂಲಕ ತಿಳಿಯಪಡಿಸುತ್ತೇವೆ. ಈ ಮಾತುಗಳ ವಾಕ್ಯ ರೂಪದಲ್ಲಿರುತ್ತವೆ. ಸೊ ವೆನ್ ವಿ ಆರ್ ಟಾಕಿಂಗ್ ಟು ಅದರ್ಸ್, ಎಕ್ಸ್ಪ್ರೆಸ್ಸಿಂಗ್ ಅವರ್ ಸೆಲ್ಫ್, ವಿ ಐದರ್ ರೈಟ್ ಆ್ಯಂಡ್ ಸೇ ಆರ್ ವಿ ಟಾಕ್. ಸೊ ದೀಸ್ ವರ್ಡ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸಸ್. ಫಾರ್ ಎಕ್ಸಾಂಪಲ್, ಚೇತನ ಹಣ್ಣನ್ನು ತಿಂದಳು. ಸೊ ಚೇತನ ಏಟ್ ದ ಫ್ರೂಟ್. ಇಲ್ಲಿ ತಿಂದಳು. ಸೊ ಹಿಯರ್ ತಿಂದಳು ಎಂಬುದು ಕ್ರಿಯಾಪದ. ಸೊ ದಿಸ್ ತಿಂದಳು is kriyapada. So kriyapada means a verb, means it shows the
action. Okay, whichever word talks about action, that is kriya pada. Remember that. ಸೊ ಈ ಕ್ರಿಯೆ ಯಾರಿಂದ ನಡೆಯುತ್ತೋ ಅದು ಕರ್ತೃಪದವಾಗುತ್ತದೆ. ಮೀನ್ಸ್ ದಿಸ್ ಕ್ರಿಯೆ, ದಿಸ್ ಆಕ್ಷನ್ is done by whom? Whoever is doing this action, they are called as kartrapada, that is subject. So here Chetana is doing the job. Okay, so Chetana becomes kartra. ಕರ್ತೃವಿನಿಂದ ಯಾವ ಕ್ರಿಯೆ ನಡೆಯಿತೋ ಅದು ಕರ್ಮಪದ. ಸೊ ಫ್ರಾಮ್ ದ ಕರ್ತೃ, ದಟ್ is the subject, what work is done? So that is karmapada. So like this, in one sentence you are having kartra, karma and kriye. When all this join together, you have one sentence, vakya. ಸೊ ಹಿಯರ್ ಈ ವಾಕ್ಯಗಳಲ್ಲಿರುವ ಕರ್ತೃ, ಕರ್ಮ ಹಾಗೂ ಕ್ರಿಯಾಪದಗಳನ್ನು ಗುರುತಿಸಿರಿ. ಸೊ ಹಿಯರ್ ಯು ಹ್ಯಾವ್ ಟು ಐಡೆಂಟಿಫೈ ದ ಕರ್ತೃ, ಕರ್ಮ ಆ್ಯಂಡ್ ಕ್ರಿಯೆ. ಇಬ್ರಾಹಿಂ ಬಾವುಟವನ್ನು ಹಾರಿಸಿದನು. ಸೊ ಇಬ್ರಾಹಿಂ, ಬಾವುಟ ದಟ್ ಇಸ್ ಅ ಕೈಟ್, ಹಾರಿಸಿದನು, ಹಿ ಫ್ಲೂ ದ ಕೈಟ್. ಹಾರಿಸುವುದು ಈಸ್ ಅ ವರ್ಕ್ ಡನ್. ಸೊ ದಟ್ ವಿಲ್ ಬಿಕಮ್ ವಾಟ್? ಸೊ ಹಾರಿಸಿದನು is a work done. So this becomes kriyapada. Okay. So Rita ಅಡುಗೆಯನ್ನು ಮಾಡಿದಳು. She cooked lunch or dinner. She cooked food. So ಮಾಡಿದಳು is again a work done. So that will become kriyapada. ರಾಮ ಪೂಜೆಯನ್ನು ಮಾಡಿದನು. Rama did puja. So ಮಾಡಿದನು, that becomes again work done, kriyapada. Mansingh ಹಾಡನ್ನು ಹಾಡಿದನು. ಹಾಡಿದನು means he sang, that is a work done. So ಹಾರಿಸಿದನು, ಮಾಡಿದಳು, ಮಾಡಿದನು, ಹಾಡಿದನು, they all come under kriyapada. Okay, that is a work done. Now who did this work? Ibrahim, Rita, Rama, Mansingh. They are all subjects. Okay, they did the work. So they become kartra. Okay, on what did they do? ಬಾವುಟವನ್ನು, ಅಡುಗೆಯನ್ನು, ಪೂಜೆಯನ್ನು, ಹಾಡನ್ನು. That is a kite, the cooking part or the prayer part or the singing part. So what did they do? That becomes the object. That is karma pada. Thank you.